ಮಾಡ್ದಾಗ್ಲಿಂದ ರಂಗೋಲಿನೇ ಹಾಕಿರಲಿಲ್ಲ. ಫೈನಲಿ ಹಬ್ಬಕ್ಕೆ ರಂಗೋಲಿ ಹಾಕಿ ಬಿಸಿ ಬಿಸಿ ಪೊಂಗಲ್ ಇವತ್ತು ಮಾಡಿದೆ. ಈ ಅವತಾರದಲ್ಲಿ ಇಟ್ಕೊಂಡು ಫಸ್ಟ್ ಇವಳು ಫೋಟೋ ಶೂಟ್ ಮಾಡ ಎಲ್ಲ ಡ್ರೆಸ್ ತರಿಸ್ದು ಔಟ್ಫಿಟ್. ಯಾರು ಬೇಕು? ಎಲ್ಲಿಂದ ತರಲಿವ ನಿಮ್ಮಪ್ಪ? ಹಿಂಗೆ ಫೇಕ್ ಮಾಡಬೇಕು ಗೈಸ್, ಕಲ್ಕೊಳ್ಳಿ. ಅಂದಮ್ಮ ಅಯ್ಯೋ ಶುಕಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ನಾನು ವ್ಲಾಗನ್ನು ಮಾಡಿ. ಇದು ಬಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇಟ್ಸ್ ಆಲ್ಮೋಸ್ಟ್ 10 days ಹಬ್ಬ ಆಗಿ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ಸ್ ಏನು ಅಂತ ಮತ್ತು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಹುಶಃ ಈ ವಿಡಿಯೋ ಆದಮೇಲೆ ಹಾಕ್ತೀನೋ ಅಥವಾ ಈ ವಿಡಿಯೋಗಿಂತ ಮುಂಚೆನೇ ಹಾಕ್ತೀನೋ ನನಗೆ ಗೊತ್ತಿಲ್ಲ, ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿಂದ ರಂಗೋಲಿನೇ ಹಾಕಿರಲಿಲ್ಲ. ಫೈನಲಿ ಹಬ್ಬಕ್ಕೆ ರಂಗೋಲಿ ಹಾಕಿ ಬಿಸಿ ಬಿಸಿ ಪೊಂಗಲ್ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಪೊಂಗಲ್ ಚಟ್ನಿ. ಇವಳು ಯಾವಾಗ ಒಳ್ಳದೆ. ನಡಿ 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 ಒಳಗಡೆ ನಡಿ, ತಿನ್ಬಿಡೋಣ ಇವಾಗ ಬೇಗ ಬೇಗ. ಅಡುಗೆ ಇದ್ಕೊಂಡ್ಬೇಳೆ ಸಾರು. ಆಮೇಲೆ ಇನ್ನೇನು ಮಾಡ್ತೀಯ? ಪಾಪ ಮಗು ಎಲ್ಲ ಇದಕ್ಕೈತೆ ಮಾಡಿದೆ. ಈ ಅವತಾರದಲ್ಲಿ ಇಟ್ಕೊಂಡು ಫಸ್ಟ್ ಇವಳು ಫೋಟೋ ಶೂಟ್ ಮಾಡ ಎಲ್ಲ ಡ್ರೆಸ್ ತೋರಿಸಿ. ತಿನ್ನಲ್ಲ ಮಗ್ನೆ ಅದು. ಇಲ್ಲೋಡಿಲ್ಲಿ ತೋರಿಸಿಲಿ, ಡ್ರೆಸ್ ತೋರಿಸಿಲಿ ಬಂಗಾರಿ. ಶಿವಪಾಲ್ ಇಲ್ಲೋಡಿಲಿ ಫೋಟೋ ಹಿಡಿತೀನಿ. ಇಲ್ಲಿ ನಿಚ್ಚ ಕಬ್ಬು ಹಿಡ್ಕೊಂಡು ಇಲ್ಲಿ ನಿಚ್ಚ ಮಗ್ನೆ, ಹಿಂಗೆ ಹಿಡ್ಕೊಂಡು ನಿಚ್ಚರೆ ನಾನು ಫೋಟೋ ಹಿಡಿತೀನಿ. ನೋಡಮ್ಮ ಅಮ್ಮ ಹೇಳ್ದಂಗೆ ಕೇಳಿದ್ರೆ ಅಷ್ಟೇ. ಇವಾಗ ಈ ಡ್ರೆಸ್ಸು ಇಲ್ದಿದ್ರೆ ಬಿಚ್ಚಾಕ್ತೀನಿ. ಇವಾಗ ಒಂದು ನಿಮಿಷ ಇಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ನಿಚ್ಚ ಕರು ಹತ್ರ ಹಿಡ್ಕೊ. ಯಾರು ಬೇಕು? ಎಲ್ಲಿಂದ ತರಲಿವ ನಿಮ್ಮಪ್ಪ? ಏನಕ್ಕ? ಫೋಟೋ ಇಡ್ಸ್ಕೊಂಡ್ರೆ ಅವ್ರ ಅಪ್ಪ ಬೇಕಂತೆ. ಇವಾಗ ನಾನು ಸ್ನಾನ ಮಾಡ್ದಿರ ಎರಡನೇ ಬಟ್ಟೆ ಚೇಂಜ್ ಮಾಡಿ ಫೋಟೋ ಶೂಟ್ ಮಾಡೋಣ ಅಂದ್ರೆ ನೋಡ್ರಿ ಏನ್ ಪ್ರತಿಯೊಬ್ಬರಿಗೂ ಅಷ್ಟೇನೆ ಒಂದು ಪ್ರಾಪರ್ ಲಿಪ್ಸ್ಟಿಕ್ ನಮಗೆ ಯಾವುದು ಸೂಟ್ ಆಗುತ್ತೆ ಅಂತ ತಿಳ್ಕೊಳಕ್ಕೆ ಒಂದಷ್ಟು ಟೈಮ್ ಹಾಕ್ಬಿಡುತ್ತೆ. ನಮ್ಮ ಸ್ಕಿನ್ ಟೋನ್ಗೆ ರಾಂಗ್ ಶೇಡನ್ನು ಹಾಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಆ್ಯಂಡ್ ನನ್ನ ಲಿಪ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ಪೆಷಲಿ ಕೆಲವೊಂದು ಸತಿ ತುಂಬಾ ಡ್ರೈ ಇರುತ್ತೆ ಆ್ಯಂಡ್ ಪೀಲಿಂಗ್ ಕೂಡ ಇರುತ್ತೆ. ಆಗ ನಾನು ಯೂಸ್ ಮಾಡೋದು ಒಂದೇ ಮಾಮಾ ಅರ್ತ್ ಅವರ ಮಾಯ್ಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಕಲ್ಲಿ ಒಂದು ಅವಕಾಡೋ ಆಯಿಲ್ ಇರುತ್ತೆ, ವಿಟಮಿನ್ ಇ ಇರುತ್ತೆ. ಈ ಶೇಡ್ ಸ್ಪೆಷಲಿ 01 ಕಾರ್ನಿಷನ್ ನ್ಯೂಡ್ ಬಂದು ಪ್ರತಿಯೊಂದು ಔಟ್ಫಿಟ್ ಜೊತೆನೂ ಬ್ಲೆಂಡ್ ಆಗುತ್ತೆ. ಎನಿ ವೆಸ್ಟ್ರನ್ ಎನಿ ಇಂಡಿಯನ್ ವೇರ್ಗೂ ಪ್ರಾಪರಾಗಿ ಸೂಟ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಸೇಫ್, ಯಾವುದೇ ರೀತಿಯಾದಂಥ ಟಾಕ್ಸಿನ್ ಇರೋದಿಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. 100% ಸ್ಮಡ್ಜ್ ಪ್ರೂಫ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್. ಇದು 12 hours ನಿಮಗೆ ಸ್ಟೇ ಆಗಿರುತ್ತೆ. ಮಾಮಾ ಅರ್ತ್ ಅವರು ಬಂದು ಸ್ಪೆಷಲಿ ಇತ್ತೀಚೆಗೆ ಅಪ್ಡೇಟ್ ಮಾಡ್ಕೊಂಡಿರುವಂತಹ ಒಂದು ಫೀಚರ್ ಏನು ಅಂತಂದರೆ ಕಸ್ಟಮರ್ ಫೀಡ್ಬ್ಯಾಕನ್ನು ಅರ್ಥ ಮಾಡಿಕೊಂಡು ಪ್ರಾಡಕ್ಟನ್ನು ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಹೇಳಿ ರೀಸೆಂಟಾಗಿ ಅವರ ಆನಿಯನ್ ಶ್ಯಾಂಪು ಮೇಲೆ ಕೂಡ ಅವರ ಇನ್ಪುಟ್ಸನ್ನು ತೊಗೊಂಡು ಅವರು ಪ್ಲಸ್ ಮಾಡಿ ಅಪ್ಗ್ರೇಡನ್ನು ಮಾಡಿಕೊಂಡು ಪ್ರಾಡಕ್ಟ್ಸಲ್ಲಿ ಈ ರೀತಿ ರಿಸರ್ಚ್ ಆ್ಯಂಡ್ ಇನೋವೇಷನ್ನ ಮಾಡ್ತಾ ಇರ್ತಾರೆ ಫಾರ್ ಬೆಟರ್ ಕ್ವಾಲಿಟಿ. ಆ್ಯಂಡ್ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಆಲ್ಸೋ ಪರ್ಪಲಲ್ಲಿ ಕೂಡ ಸಿಗುತ್ತೆ. ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಆಲ್ಸೋ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನೀವು ನನ್ನ ಕೂಪನ್ ಕೋಡ್ GANAVI 2025 ಬಳಸಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 20% ಡಿಸ್ಕೌಂಟ್ ಸಿಗುತ್ತೆ. ಅದು ಅವರ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಮಾತ್ರ. ಒಂದ್ಸತಿ ಚೆಕ್ ಮಾಡಿ. ತುಂಬಾ ಬ್ಯೂಟಿಫುಲ್ ಶೇಡ್ಸ್ ಇದ್ದಾವೆ ಇದರಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತ ಒಂದ್ಸತಿ ಚೆಕ್ ಮಾಡಿ. ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಅಫೋರ್ಡಬಲ್ ಆಗಿ ನೀವು ಇದನ್ನು ತೊಗೋಬೋದು. ಡೈಲಿ ಬೇಸಿಸ್ ಮೇಲೆ ಆಫೀಸ್ ಗೋಯಿಂಗ್ ಗರ್ಲ್ಸ್ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಎವ್ರಿ ಡೇ ಮನೆಗೆ ನೀವು ಲಿಪ್ಸ್ಟಿಕ್ಸ್ನ ಬಳಸೋದಾಗಿದ್ದರೆ ಕಂಪ್ಲೀಟ್ಲಿ ಸೇಫ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ಆ್ಯಪ್ಸಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್ ಶೇಡ್ಸ್ ಅಂತೂ ಖಂಡಿತವಾಗ್ಲೂ ಇದೆ ಆ್ಯಂಡ್ 100% ರೆಕಮೆಂಡಬಲ್ ಪ್ರಾಡಕ್ಟ್ ಇದು. ಒಂದ್ಸತಿ ಚೆಕ್ ಮಾಡಿ. ಓಕೆ, ಮನೆಯೆಲ್ಲ ಗಲೀಜಾಗಬೇಕಲ್ಲ.
ಮಧ್ಯಾಹ್ನ ಊಟಕ್ಕೆ ಇಕ್ಕನಬೇಳೆ ಸಾರು ಮುದ್ದೆ. ಫಸ್ಟ್ ಊಟ ಮಾಡಿಬಿಟ್ಟು ಮತ್ತೆ ಬೇರೆ ಕೆಲಸ ನೋಡೋಣ. ಶುಕ್ಕಿಗೆ ಒಂದು ಪುಟಾಣಿ ಮುದ್ದೆ ಮತ್ತು ತುಪ್ಪ. ಬರೀ ತುಪ್ಪನೇ ತಿಂದಿರಲ್ಲ, ಆತ ತಿಂತೀಯಾ? ಮುದ್ದೆ ಹತ್ಕೊಂಡು ತಿನ್ಬೇಕಾ? ಓಯ್ ಹಂಗೆ ಸಾಕು. ಸ್ವಲ್ಪ ಸ್ವಲ್ಪ ಇವಳಿಗೊಂದು ಲೀಟ್ರ್ ತುಪ್ಪ ಬೇಕು, ಒಂದು ತುತ್ತು ಹಿಟ್ಟು ತಿನ್ನಾಕ. ಒಂಚೂರು ಬಿಡು, ಇದು ತೋಕೆ. ಏನು ತೋಕೆ? ಹಿಂಗೆ ಹಾಕ್ತೀಯಾ? ಇಲ್ಲೊಂಚೂರು ಈ ಕಡೆಗೆ, ಇಲ್ಲಿ ಹಿಂಗೆ ಬಿಡಮ್ಮ. ಹಿಂಗೆ ಫೇಕ್ ಮಾಡಬೇಕು ಗೈಸ್, ಕಲ್ಕೊಳ್ಳಿ. ನಮ್ಮ ಮನೆ ಅಂತೂ ಇಲ್ಲಿ ಬಟ್ಟೆ ಒಣಗಾಕೋದು, ಅಲ್ಲಿ ಬಟ್ಟೆ ಸಾಕಾಗೋಗ್ಬಿಟ್ಟೈತೆ. ಹಂಗೆ ಹಾಕ್ಬಿಡ ಹಾಕಡ್ಕ. ನಾನೇನು ಬಾಡಿ ಬಿಲ್ಡರ್ ಅನ್ಕೊಂಡಿದ್ದೆ ಅಲ್ಲಿ. ನಿಧಾನಕ್ಕೆ ಎಲ್ಲ ಕೆಲಸನೂ ನಾನು ಮತ್ತು ದೀಪ್ತಿನೇ ಮಾಡಿದ್ವಿ. ಯಾಕಂತಂದರೆ ಗೊತ್ತಲ್ವ, ಆ್ಯಸ್ ಯೂಶುವಲ್ ಗರ್ಲ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ರಶ್ಮಿ ಮತ್ತು ನಮ್ಮ ಮಮ್ಮಿ ಮಾಡೋಂಗಿರಲಿಲ್ಲ. ಹಾಗಾಗಿ ನಿಧಾನಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತಿದ್ದೆ. ಆ್ಯಂಡ್ ದೀಪು ಕೂಡ ಹೆಲ್ಪ್ ಮಾಡ್ತಿದ್ಲು, ಮೇಲೆಲ್ಲ ಹೂವು ಹಾಕೋಕ್ಕೆ ಎಲ್ಲನೂ ಕೂಡ. ಇತ್ತೀಚೆಗೆ ಅಂತೂ ಆಲ್ಮೋಸ್ಟ್ ನಾನು ರೆಸ್ಟಲ್ಲೇ ಇದ್ದೀನಿ ಅಂತ ಹೇಳ್ಬೋದು. ಎಲ್ಲೂ ಕೆಲಸ ಇಲ್ಲ. ನನ್ನ ಮೇಕಪ್ನ ಯಾವುದು ತೊಗೋತಾ ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟು ನನಗೆ ತೋರಿಸೋ ಥರ ಅಂಥ ಪರಿಸ್ಥಿತಿ ನನಗಿಲ್ಲ. ಹಾಗಾಗಿ ಮನೆಯಲ್ಲಿ ಏನೂ ಕೆಲಸ ಕೂಡ ಮಾಡ್ತಾ ಇಲ್ಲ. ನಾನು ಸೆಲ್ಫ್ ಪ್ಯಾಂಪರಿಂಗ್ ಥರ ನಾನು ರೆಸ್ಟ್ ಮಾಡಿಕೊಂಡು ಆರಾಮಾಗಿದ್ದೀನಿ. ಎಲ್ಲ ಸೆಟ್ ಆಗಿದೆ, ಹೂವೆಲ್ಲ ಹಾಕಿದ್ದೀನಿ. ಏನಿದ್ರು ಆಮೇಲೆ ಪೂಜೆ ಮಾಡಬೇಕು ಅಷ್ಟೇ. ಕಳಸ ಒಂದು ಕೂರಿಸ್ಬಿಟ್ಟು ಅಷ್ಟರಲ್ಲಿ ಅಗರಬತ್ತಿ ಎಲ್ಲ ಎತ್ತಿಟ್ಟಾಗ ಮಮ್ಮಿ ಇಷ್ಟಿಷ್ಟು ತಂದಿಡ್ತಾರೆ. ಇದ್ರೂ ಕೂಡ ಒಂದು ಸ್ಟಾಕ್ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ. ಅಗರಬತ್ತಿ ಒಂದೆರಡು ಓಪನೇ ಮಾಡಿಲ್ಲ, ಇದು ಓಪನೇ ಮಾಡಿಲ್ಲ ಇನ್ನೂ. ಅಯ್ಯೋ, ಮನೆಯೆಲ್ಲ ಸೆಟ್ ಆಯಿತು. ಕಡ್ಡಿ ಹಚ್ಚಿ ಪೂಜೆ ಮಾಡಬೇಕೀಗ. ರೆಡಿ ಮಾಡಿ ಇವಳನ್ನ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗೋಕೆ ರೆಡಿ ಆಗೋಳೆ. ಇವರಿಬ್ರು ಹೋಗ್ತಾರಂತೆ. ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಯಾರೋ ಇಟ್ಕಿವಾಗ ಮುಚ್ಚಿದ್ದೀನಿ ಹೋಗಿ ಅವಳ ಕೊಡು. ಮತ್ತೆ ಹಿಡ್ಕೊ. ತುಂಬ ಅಂದರೆ ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ. ಹಾಗಾಗಿ ಸರಿ ಮನೆ ಹತ್ರನೇ ದೇವಸ್ಥಾನ ಇದೆಯಲ್ಲ, ಎಲ್ಲೆಲ್ಲಿಂದನೋ ಬರ್ತಾರೆ ಈ ದೇವಸ್ಥಾನಕ್ಕೆ. ಪ್ರತಿಯೊಬ್ಬರು ಇಲ್ಲಿ ದೇವ್ರ ಮುಂದೆ ಹೋಗ್ಬೇಕಾದ್ರೆ ಎಲ್ಲ ನಮಸ್ತೆ ಮಾಡಿಕೊಂಡು ಹನುಮಾನ್ ಸ್ಟ್ಯಾಚ್ಯೂದು ಫೋಟೋ ತಗೊಂಡು ಹೋಗ್ತಾ ಇರ್ತಾರೆ. ಹತ್ರ ಇರೋ ದೇವಸ್ಥಾನಕ್ಕೂ ಹೋಗಲಿಲ್ಲ ಅಂದರೆ ಹಿಂಗೆ ಅಂದ್ಬಿಟ್ಟು ಹಬ್ಬದ ದಿನ ಹಿಂಗಿದ್ರು ರೆಡಿ ಆಗಿದ್ನಲ್ಲ. ಸರಿ, ಹುಡುಗರೆಲ್ಲನೂ ಕೂಡ ಅಲ್ಲೇ ಆಟಾಡ್ತಿದ್ರು. ಶುಕಿ ಕೂಡ ಅಲ್ಲೇ ಇದ್ಲು, ಹೂವು ಕೂಡ ಉಳಿದಿತ್ತು. ಹಂಗಾಗಿ ಸರಿ ಆಯಿತು, ನಮ್ಮ ಅಜ್ಜಿ ಅಲ್ಲೇ ಕೂತ್ಕೊಂಡಿದ್ರು. ಒಂದು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ, ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋದೆ ನಾನು. ಆ್ಯಕ್ಚುಲಿ ಈ ದೇವಸ್ಥಾನ ಹತ್ರ ಹೋದರೆ ತುಂಬಾ ಪಾಸಿಟಿವಿಟಿ ಇದೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಅಲ್ಲಿ ಕೂತ್ಕೊಂಡ್ರೆ ಸಾಕು, ಎಷ್ಟು ಮೈಂಡು ರಿಫ್ರೆಶ್ಡಾಗಿ ಅನಿಸುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ದೇವಸ್ಥಾನ ಹತ್ರ. ಇದು ಒಂದು ನನ್ನ ಮನಸ್ಸಿಗೆ ಹತ್ರ ಆದಂಥ ಜಾಗ ಅಂತ ಹೇಳ್ಬೋದು.
ಈ ಮಕ್ಕಳೆಲ್ಲ ಕೂಡ ಆಟಾಡ್ತಾರೆ ಯಾವಾಗಲೂ ರಾತ್ರಿ. ನಮ್ಮ ಶುಕಿ ಇಲ್ಲಿದ್ದರೆ ಸಾಕು ನಮ್ಮ ಮಮ್ಮಿ ಮನೆಯಲ್ಲಿ. ಟ್ಯೂಸ್ಡೇ ಮತ್ತು ಸ್ಯಾಟರ್ಡೇ ನಮ್ಮ ಅಜ್ಜಿ ಯಾವಾಗಲೂ ದೇವಸ್ಥಾನ ಹತ್ರ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾರೆ. ಹಾಗಾಗಿ ಅವಳದು ಫಿಕ್ಸ್ 2 ದಿವಸನೂ ಕೂಡ ಹುಡುಗರ ಜೊತೆ ಎಲ್ಲ ಬಂದು ಆಟಾಡೋದು. ಇವತ್ತು ಹಬ್ಬ ಇರೋದ್ರಿಂದ ಮಕ್ಕಳು ಸಿಕ್ಕಾಪಟ್ಟೆ ಮನೇಲಿ ಗಲಾಟೆ ಮಾಡ್ತಾಯಿದ್ರೇನೋ ಕರ್ಕೊಂಡು ಬಂದಿದ್ರು. ಇವರು ಅಗರಬತ್ತಿ ಎಲ್ಲ ತಂದು ಕೊಟ್ಟಿದ್ರು. ನಾನು ಬರೀ ಕೈಯಲ್ಲಿ ಹೂವು ಮಾತ್ರ ಎತ್ತುಕೊಂಡು ಹೋಗಿದ್ದೆ. ಅಲ್ಲಿ ಐತೆದ್ದು ಅಗರಬತ್ತಿನೇ ಹಚ್ಚಿ ಪೂಜೆ ಮಾಡಿ ನಮಸ್ತೆ ಮಾಡಿಕೊಂಡು ಬಂದ್ವಿ. ಓ ಜೈ ಶ್ರೀರಾಮ್. ನಿನ್ಕೊಂದು 20 ಸತಿ ಹಾಂ ಸರಿ ಬಾ. ದೀಪ ವಾಕಿಂಗ್ ಮಾಡೋದಿರಲಿ, ಇವರೆಲ್ಲ ಅವಳ ಜೊತೆಲಿ ಟೀಮ್ ಆಗ್ಬಿಟ್ಟವ್ರೆ. ಅಂದಮ್ಮ ಅಯ್ಯೋ ಶುಕಿ, ಸೆಲೋ ಟೇಪ್ ಇದ್ದಿದ್ರೆ ಸೆಲೋ ಟೇಪ್ ಎತ್ಕೊಂಡು ಬಂದು ಹಾಕಿ ಬಿಡ್ಮ. ನನ್ನ ಮುದ್ದು ಏನೇನಿದು ಕ್ಲೇ ಅದು ರೇ. ಅಮ್ಮ ದಯವಿಟ್ಟು ಈ ಲೈಟ್ ಹಾಕಮ್ಮ, ಈ ಲೈಟ್ ಆರ್ಸಮ್ಮ. ಸ್ಟಾಪ್ ಆಯ್ತಾ ಮಗ್ನೆ? ನೀನು ಹಂಗೆ ಬಿಡ್ಬೇಕು, ಅವಾಗ ಸ್ಟಾಪ್ ಆಗೋದದು. ಇದೊಂದು ಮೆಂಟ್ಲು. ಓಯ್ ಚಿನ್ನಿ, ಏನು ಮಾಡೋದು ಮಮ್ಮ ಕೈನ ಇವಾಗ? ನಿಂಗೆ ಬೋಯ್ ಯಾರು ತಿನ್ನಿಸ್ತಾರೆ? ನಿಂಗೆ ಸ್ನಾನ ಯಾರು ಮಾಡಿಸ್ತಾರೆ? ನೀನೇ ಮಾಡ್ಕೊತೀಯಾ? ನಂಗೆ ಕೈ ವಾಸಿ ಆಗೋ ಗಂಟ ನೀನೇ ಮಾಡ್ಕೊತೀಯಲ್ಲ. ನಿನ್ನಂಗೆ ಉರಿತೈತಲ್ಲ ಮಗ್ನೆ, ಉರಿತೈತೆ. ಬೇಡ ಬಿಡು ಚಿನ್ನಿ, ನಾವು ಅನ್ನನೇ ಇರಬೇಕು. ನನ್ನ ಮುದ್ದು ಮಗಳು ನೀನು, ಮುದ್ದಾದ ಅರಗಿಣಿ ನೀನು. ಏನು ಮಾಡ್ತಿರೋದು ಮಮ್ಮ? ಗಾಯ ಆಗಿದ್ಕ? ಓಯ್ ಚಿನ್ನಿ ಸ್ಟಾಪ್ ಆಯ್ತು ಬಿಡು ಸಾಕು. ಅಯ್ಯೋ ಅಯ್ಯೋ ನಮ್ಮ ಚಿಲ್ಟೆ ಬಿಡೆ ಚಿನ್ನಿ. ಚಲೋತು ಬಿಡೆ ಮಮ್ಮಕ್ಕ, ಚಲೋತು ಬಿಡು. ಏಯ್ ಅವಳು ಬಿಡ್ತಾ ಇಲ್ಲ. ಕೊಡು ಮಮ್ಮ, ಓಪನ್ ಮಾಡಿಕೊಡ್ತೀನಿ. ಎಷ್ಟು ಪ್ರೀತಿ ಇರಬೇಡ ನನ್ನ ಮೇಲೆ ಅವಳಿಗೆ. ತೋರಿಸ್ಕೊಳಲ್ಲ ಅಷ್ಟೇ, ಅವ್ರ ಪಪ್ಪ ಮೇಲೆ ತೋರಿಸ್ಕೊತಾಳೆ, ನನ್ನ ಮೇಲೆ ತೋರಿಸ್ಕೊಡಲ್ಲ ಅಷ್ಟೇ. ತಾನೇ ಮಗನೇ? ಪಪ್ಪ ಇಟ್ಟಾನ? ಯಾರಿಟ್ಟ? ಅಮ್ಮ. ಮುದ್ದಿಕ್ಕದಕ್ಕೆ ಕಿಚಿ ಕೊಡು. ಅದಕ್ಕೆ ಮಮ್ಮ ಇಟ್ಟ, ಅದಕ್ಕೆ ಮಮ್ಮ ಇಟ್ಟ ತಾನೆ. ಯಾರು ಮಾಡಿದ್ದೆ ಗಾಯ? ಬಿಚ್ಚಿದ್ರಲ್ಲಿ ಹತ್ತ ಬರ್ತೈತಲ್ಲ. ಅಯ್ಯೋ ಬಿಚ್ಕೊಂಡಮ್ಮ, ಬಿಚ್ಕೋತಾರೆ ರಥ ಬರ್ತೈತ ಮಮ್ಮ. ಬಿಚ್ಚಿದ್ದು ಏನೇನು ತೆಗಿ. ಇದು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ನಾನು ಬ್ಲಾಗನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡಲ್ಲ, ಜಸ್ಟ್ ಎಂಡ್ ಮಾಡೋಕ್ಕೆ ಅಂತ ಹೇಳಿ. ರಾತ್ರಿ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸರಿ ಹಾಗೆ ಮಲ್ಕೊಂಡ್ಬಿಟ್ಟೆ. ಇನ್ನೂ ನಾನು ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಸಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.